ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೀರ್ತಿ ಸಿದ್ದಿ ವಿಡಿಯೋಯಿಂದ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ರೆಡಿ ಮಿಕ್ಸ್ ಪೌಡರ್. ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಪೌಡ್ರ್ ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಇಮಿಡಿಯೇಟಾಗಿ ನಮಗೆ ಫುಡ್ಡು ರೆಡಿಯಾಗುತ್ತೆ. ಮಕ್ಕಳಂತೂ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಯಾವ ಥರ ಮಾಡೋದು, ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಬಾದಾಮಿ, ಗೋಡಂಬಿ, ಓಟ್ಸ್, ಕಡಲೆಪುರಿ, ಹುರ್ಗಡ್ಲೆ, ಅವಲಕ್ಕಿ, ಮಖಾನನ ತೊಗೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಬಾದಾಮಿ, ಹುರ್ಗಡ್ಲೆ, ಕಡಲೆಪುರಿ, ಗೋಡಂಬಿನ ನಾನು ಟೀ ಕಪ್ಪಲ್ಲಿ ಒಂದೊಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಮಖಾನ, ಅವಲಕ್ಕಿ, ಓಟ್ಸನ್ನು ನಾನು 3 ಕಪ್ಪಷ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇರೋದ್ರ ಉದ್ದೇಶ ಏನಂದರೆ ಅದು ನೀಟಾಗಿ ಫ್ರೈ ಆಗಬೇಕಾಗುತ್ತೆ. ಯಾಕಂದರೆ ಪೌಡ್ರ್ ಮಾಡಬೇಕಾದ್ರೆ ಅದು ನೀಟಾಗಿ ಪೌಡ್ರ್ ಆಗಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಬಾದಾಮಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಹಾಕಿದ ತಕ್ಷಣ ಕಪ್ಪಾಗುತ್ತೆ. ಅದು ನೋಡಿಕೊಂಡು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಗೋಡಂಬಿನೂ ಕೂಡ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಮಖಾನನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ ಆಗುತ್ತೆ. ಇದರಿಂದ ಮಕ್ಕಳ ಸ್ಕಿನ್ನು ಚೆನ್ನಾಗಾಗುತ್ತೆ. ಮಕ್ಕಳು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಇನ್ನೊಂದು ಟಿಪ್ಸ್ ಹೇಳ, ಇದನ್ನು ನೀವು ಮಕ್ಕಳಿಗೆ ಹಾಲಿಗೂ ಕೂಡ ಹಾಕ್ಕೊಡ್ಬೋದು. ತುಂಬ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮನೇಲಿ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ಇವಾಗ ಮಖಾನ ಫ್ರೈ ಆಗಿದೆ. ಮಖಾನ ಫ್ರೈ ಆಗಿ ಈಗ ಗೊತ್ತಾಗುತ್ತೆ ಅಂದರೆ ಅದನ್ನು ಒಂದು ಮಖಾನ ತೊಗೊಂಡು ಈ ರೀತಿ ಕ್ರಷ್ ಮಾಡಿದ್ರೆ ಅದು ಪೌಡ್ರ್ ಆಗಬೇಕು. ಆವಾಗ ಅದು ಮಖಾನ ರೆಡಿಯಾಗಿದೆ ಅಂತ ನಾವು ಅಂದ್ಕೋಬೋದು. ಇವಾಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಅವಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದರಲ್ಲಿ ಹಾಕಿರ್ತಕ್ಕಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಬಾದಾಮಿ, ಗೋಡಂಬಿ, ಅವಲಕ್ಕಿ, ಓಟ್ಸು, ಮಖಾನ ಹಾಕಿದ್ದೀವಿ, ಕಡಲೆಪುರಿ, ಹುರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ. ಇವಾಗ ಅದು ರೆಡಿ, ಅವಲಕ್ಕಿ ಫ್ರೈ ಆಗಿದೆ. ಇವಾಗ ನಾನು ಓಟ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಓಟ್ಸ್ನ ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾವು ಏನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇದನ್ನು ಇನ್ಸ್ಟೆಂಟ್ ರೆಡಿ ಮಿಕ್ಸ್ ಪೌಡ್ರು ಮಾಡ್ತಾ ಇರೋದ್ರಿಂದ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಪೌಡ್ರು ಬರುತ್ತೆ. ಯಾಕಂದರೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊತೀವಲ್ವ, ನಾವು ಸ್ಟೋರ್ ಮಾಡಿಟ್ಟಾಗ ಅದು ಕೆಡಬಾರ್ದಲ್ಲ, ಅದಕ್ಕೋಸ್ಕರ ನಾನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದಷ್ಟೇ. ಇವಾಗ ನಾನು ಹುರ್ಗಡ್ಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹುರ್ಗಡ್ಲೆ ಜೊತೆಗೆ ನಾನು ಕಡಲೆಪುರಿನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆ ಜೊತೆಲೇ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಅದು ಜಾಸ್ತಿ ಟೈಮ್ ಹಿಡಿಯಲ್ವಲ್ಲ, ಅದಕ್ಕೋಸ್ಕರ. ಇನ್ಸ್ಟೆಂಟಾಗಿ ಅದು 1 ನಿಮಿಷ ಆದರೆ ಸಾಕಾಗುತ್ತೆ ಅದು ಫ್ರೈ ಮಾಡೋದಕ್ಕೆ. ಇವಾಗ ಅದು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಕಡಲೆಪುರಿ ಈ ರೀತಿ ಕ್ರಷ್ ಮಾಡಿದಾಗ ಅದು ಪೌಡ್ರ್ ಥರ ಆಗುತ್ತೆ. ಆ ರೀತಿ ಆದಾಗ ಅದು ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಅದು ಕಡಲೆಪುರಿ ಮತ್ತು ಹುರ್ಗಡ್ಲೆ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಅದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದು ನೀಟಾಗಿ ತಣ್ಣಗಾದಮೇಲೆ ಪೌಡ್ರು ಮಾಡೋದ್ರಿಂದ ಅದು ಪೌಡ್ರು ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನು 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಕೂಡ ಇದು ಕೆಡಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಪೌಡ್ರಂತೂ. ಇವಾಗ ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೌಡ್ರು ಮಾಡ್ಕೊತೀನಿ. ಇದನ್ನು ಪೌಡ್ರು ಮಾಡಿಕೊಂಡು ಜರಡಿ ಹಿಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಜರಡಿ ಹಿಡಿಯೋದ್ರ ಉದ್ದೇಶ ಏನಂದರೆ ಅದು ಏನು ಗಂಟು ಇರುತ್ತೆ, ತರ್ತರಿ ಇರುತ್ತಲ್ಲ, ಅದನ್ನೆಲ್ಲ ನಾವು ಅದನ್ನು ಜರಡಿ ಹಿಡಿಯೋದ್ರ ಮುಖಾಂತರ ಬೇರ್ಪಡಿಸ್ಕೋಬೋದು. ಜರಡಿ ಹಿಡ್ಕೊಂಡಾಗ ನೋಡಿ ಈ ರೀತಿ ಫೈನ್ ಪೌಡ್ರು ಬರುತ್ತೆ. ಈ ರೀತಿ ಪೌಡ್ರು ಬಂದಾಗ ಮಕ್ಕಳಿಗೆ ಇದನ್ನು ನೀರು ಹಾಕಿ ಮಾಡೋದ್ರಿಂದ ಅವ್ರಿಗೆ ಇನ್ಸ್ಟೆಂಟಾಗಿ ನಾವು ಊಟನ ತಿನ್ನಿಸ್ಬೋದು. ಇದನ್ನು ನಾವು ದಿವಸಕ್ಕೆ 1 ಸರಿ ಅಥವಾ 2 ಸರಿ ಕೊಟ್ಟರೆ ಸಾಕು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಮಗೂ ಖುಷಿಯಾಗುತ್ತೆ. ನಾವು ಮನೆಯಲ್ಲೇ ಮಾಡಿಕೊಟ್ಟಿದ್ದೀವಿ. ನಾವು ಹೊರ್ಗಡೆಯಿಂದ ತಂದು ಕೊಟ್ಟಾಗ ಅದು ಹೆಲ್ತಿ ಇರುತ್ತೋ ಇರಲ್ವೋ ಅನ್ನೋ ಥರ ನಮಗೂ ಮನಸ್ಸಲ್ಲಿ ತಳಮಳ ಆಗುತ್ತೆ. ಅದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ.
ಇದರಲ್ಲಿ ನಾನು ಕಡಲೆಪುರಿ ಮತ್ತು ಹುರ್ಗಡ್ಲೆನ ಆ್ಯಡ್ ಮಾಡಿರೋದ್ರಿಂದ ಮಕ್ಕಳಿಗೆ ಕಡಲೆಪುರಿ ಕೊಡೋದ್ರಿಂದ ಈಸಿಯಾಗಿ ಪಾಟಿ ಮಾಡ್ತಾರೆ. ಮಕ್ಕಳಿಗೆ ಆದಷ್ಟು ಕಡಲೆಪುರಿನ ಕೊಡಿ. ಆದಷ್ಟು ಚಿಕ್ಕ ಮಕ್ಕಳಿಗೆ ಕಡಲೆಪುರಿನ ಡೈರೆಕ್ಟು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟೆ ನಾನು ಈ ರೀತಿ ಪೌಡರ್ ಮಾಡೋದಕ್ಕೆ ಆ್ಯಡ್ ಮಾಡಿದ್ದೀನಿ. ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.